ಮೊದಲೇ ಆಗಿ ರಾಜೀವ್ ಜನಕ್ಕೆ ನ್ಯಾಷನಲ್ ಎಜುಕೇಷನ್ ಡೇ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯನ ಕೋರಕ್ಕೆ ಬಯಸ್ತೀನಿ. ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ ಸರ್, ಸಾಕಷ್ಟು ಸಾವು ನೋವು ಆಗಿದ್ದಾವೆ. ನಾನು ನೋಡಿ ಭಾಳ ನೋವಾಯಿತು ನನಗೆ. 8 ಜನ ಏನೋ 8 ಜನದಿಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಏನೋ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ನೋವು ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಸರ್, ಇದು ಭದ್ರತಾ ವೈಫಲ್ಯ ಅಂತ ಸರ್, ಯಾರು ಹೊಣೆ ಹೊತ್ಕೋಬೇಕು ಸರ್ ಇದು? ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಸರ್, ಹಿಂದೆ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಮಣಿಪುರ ಆಯಿತು. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕಂದರೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನಸ್ಸಿಗೆ ಭಾಳ ನೋವಾಗಿದೆ. ಬೆಂಗಳೂರಲ್ಲಿ ಕೆಲವೊಂದು ಘಟನೆ ಆದಾಗ ನಿಮ್ಮ ಸರ್ಕಾರವನ್ನು ಬಿಜೆಪಿ ಹೊಣೆ ಮಾಡಿತ್ತು. ಅಸಮರ್ಥ ಗೃಹ ಸಚಿವರು ಅನ್ನುವಂತಹ ಶಬ್ದ ಬಳಕೆಯನ್ನು ಬಿಜೆಪಿ ಇಷ್ಟೊಂದು ಘಟನೆ ಆದರೂ ಗೃಹ ಸಚಿವರು ರಾಜೀನಾಮೆ ತೆಗೆದುಕೊಳ್ತಿಲ್ಲ ಸರ್. ಈಗ ಯಾರು ಅದು ಹೇಳ್ಬೇಕಾಗಿರೋದು? ಈಗ ಬಿ ಜೆ ಪಿಯವ್ರು ಸಣ್ಣ ವಿಚಾರಕ್ಕೂ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಇದು ಬಿ ಜೆ ಪಿ ನಾಯಕರಿಗೆ ಕೇಳಬೇಕು ಈ ಪ್ರಶ್ನೆ. ನೀವು ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿರೋದು. ಈ ಬಿ ಜೆ ಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು ನೀವು. ಈ ನನಗಿಲ್ಲ, ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕಿದು. ಹಾಂ ಸರ್, ಹಿಂದೆ ಆಪರೇಷನ್ ಸಿಂಧೂರ ಮಾಡಿದ್ರು ಸರ್, ಸಾಕಷ್ಟು ಇದು ನೋಡಿ ಸರ್, ಇದೇ ನಾನು ಹೇಳೋದು. ನಾನು ಈ ಘಟನೆ ಆಗಬಾರ್ದಾಗಿತ್ತು, ಈ ಘಟನೆ ಆಗಿರೋದು ನನ್ನ ನೋವು ತಂದಿದೆ ಅಂತ ಅಷ್ಟು ಹೇಳಕ್ಕೆ ಬಯಸ್ತೀನಿ. ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಇಂಥ ಏನು ಸಂದೇಶ ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾರು ಅಂದರೆ ಅದೇ ಒಂದು ದೊಡ್ಡ ಸುದ್ದಿ ಮಾಡ್ತೀರಾ. ಈಗ ನೀವೇ ಕೇಳ್ತಾ ಇದ್ದೀರಾ ಈ ಬಿಹಾರ ಚುನಾವಣೆ ಹಿನ್ನೆಲೆ ಏನಂತ. ಅಂದರೆ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಈಗ ನೀವು ಕೇಳಿದ್ದೀರ ಪ್ರಶ್ನೆ, ಅದು ಕಟ್ ಮಾಡಿಬಿಡ್ತೀರಾ. ನಾನೇನಾದ್ರು ಮುಂದೆ ಹೇಳಿದ್ರೆ ಅದು ಒಂದು ಹೈಲೈಟ್ ಮಾಡ್ತೀರಾ. ಹೇಳ್ತಾ ಇಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರಲಿ, ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರನ್ನೇ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಇದು ಯಾರಿಗೂ ಒಳ್ಳೇದಾಗಲ್ಲ. ಗೃಹ ಸಚಿವರು ರಾಜೀನಾಮೆ ತೆಗೆದುಕೊಳ್ತಿಲ್ಲ ಸರ್. ಈಗ ಯಾರು ಅದು ಹೇಳ್ಬೇಕಾಗಿರೋದು? ಈಗ ಬಿ ಜೆ ಪಿಯವ್ರು ಸಣ್ಣ ವಿಚಾರಕ್ಕೂ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಇದು ಬಿ ಜೆ ಪಿ ನಾಯಕರಿಗೆ ಕೇಳಬೇಕು ಈ ಪ್ರಶ್ನೆ. ನೀವು ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿರೋದು. ಈ ಬಿ ಜೆ ಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು ನೀವು. ಈ ನನಗಿಲ್ಲ, ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕಿದು. ಹಾಂ ಸರ್, ಹಿಂದೆ ಆಪರೇಷನ್ ಸಿಂಧೂರ ಮಾಡಿದ್ರು ಸರ್, ಸಾಕಷ್ಟು ಇದು ನೋಡಿ ಸರ್, ಇದೇ ನಾನು ಹೇಳೋದು. ನಾನು ಈ ಘಟನೆ ಆಗಬಾರ್ದಾಗಿತ್ತು, ಈ ಘಟನೆ ಆಗಿರೋದು ನನ್ನ ನೋವು ತಂದಿದೆ ಅಂತ ಅಷ್ಟು ಹೇಳಕ್ಕೆ ಬಯಸ್ತೀನಿ. ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಇಂಥ ಏನು ಸಂದೇಶ ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾರು ಅಂದರೆ ಅದೇ ಒಂದು ದೊಡ್ಡ ಸುದ್ದಿ ಮಾಡ್ತೀರಾ. ಈಗ ನೀವೇ ಕೇಳ್ತಾ ಇದ್ದೀರಾ ಈ ಬಿಹಾರ ಚುನಾವಣೆ ಹಿನ್ನೆಲೆ ಏನಂತ. ಅಂದರೆ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಈಗ ನೀವು ಕೇಳಿದ್ದೀರ ಪ್ರಶ್ನೆ, ಅದು ಕಟ್ ಮಾಡಿಬಿಡ್ತೀರಾ. ನಾನೇನಾದ್ರು ಮುಂದೆ ಹೇಳಿದ್ರೆ ಅದು ಒಂದು ಹೈಲೈಟ್ ಮಾಡ್ತೀರಾ. ಹೇಳ್ತಾ ಇಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರಲಿ, ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರನ್ನೇ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಇದು ಯಾರಿಗೂ ಒಳ್ಳೇದಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.